ಅದು ಉದ್ರದ್ದು ಕರೆಕ್ಟಾಗಿ ಸಿಗ್ತಾ ಇದೆಯಲ್ಲ ನೀವು ಕಾಣ್ತಾ ಇದೆ. ಬೀಳ್ತಾ ಇದೆ ನೋಡಿ. ಭಾಳ ಉಳಿತಾಯ ಆಗ್ತದೆ, ಕೆಲಸ ಉಳಿತಾಯ ಆಗ್ತದೆ, ಮತ್ತು ಲೇಬರ್ ಭಾಳ ಉಳಿತಾಯ ಆಗ್ತದೆ. ಆಮೇಲೆ ಸಸಿ ಹಾಳಾಗೋದಿಲ್ಲ. ವಾತಾವರಣ ಸರಿಯಾಗಿ ವಾತಾವರಣ ಪ್ರತಿಕೂಲವಾಗಿದ್ದು ಮಳೆ ಬರದೇ ಇದ್ದರೆ ಸ್ವಚ್ಛ ಚೆನ್ನಾಗೇ ಬರ್ತದೆ, ಅಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ಗಳಿಗೆ ಕಳೆ ಕಡಿಮೆ ಆಗ್ತದೆ. ಯಾಕೆಂದರೆ ಸಾಲು ಚೆನ್ನಾಗಿ ಬರೋದ್ರಿಂದ ಮಧ್ಯೆ ವೀಡರ್ ಹೊಡೆದ್ಬಿಟ್ರೆ 1ಕ್ಕೆ 4 ಆಗ್ತದೆ. ಸಾಮಾನ್ಯ ಭತ್ತಕ್ಕೆ ಒಂದು 10 ದಿವಸದಿಂದ 40 ದಿವಸ 4 ಸರಿ ವೀಡರ್ ಹೊಡೆದ್ಬಿಟ್ರೆ ಒಂದೊಂದು ಬುಡ ಇಷ್ಟು ದಪ್ಪ ಆಗ್ತದೆ. ಅಷ್ಟೇ, ಅಷ್ಟು ಗೊಬ್ಬರ ಕೊಟ್ಟರೆ ಮತ್ತೆ ಅದಕ್ಕೆ ಏನು ಕೆಲಸವೇ ಇಲ್ಲ, ಕಳೆ ಬರೋದೇ ಇಲ್ಲ. ನೆಟ್ಟಿಲಿ ಹಂಗೆ ಆಗೋದಿಲ್ಲ. ಅದ್ರ ಮಧ್ಯೆ ಕಳೆ ಬರ್ತದೆ, ಸಾಲು ಇರೋದಿಲ್ಲ. ಕೈ ನೆಟ್ಟಿಯಲ್ಲಿ ಸಾಲು ನೆಟ್ಟಿಕ್ಕಿಂತ ಒಳ್ಳೆಯದು ಸಾಲು ನೆಟ್ಟಿ. ಮತ್ತು ಮಧ್ಯೆ ಕಳೆ ಬೀಡರ್ ಹೊಡೆದಿದ್ದರೆ ಕಳೆ ತೆಗಿಬೋದು. ಆಮೇಲೆ ಇನ್ನೂ ಮಿಷಿನ್ ನೆಟ್ಟಿ ಇದೆ, ಅದು ಪರವಾಗಿಲ್ಲ, ಅದು ಆಗ್ತದೆ. ಆದರೆ ಅದಕ್ಕೆ ಸ್ವಲ್ಪ ಸಸಿ ಬಲವಾಗಿರಬೇಕು. ಈಗ ಸಣ್ಣ ಸಸಿ ಆಗೋದಿಲ್ಲ, 12 ಹಬ್ಬ ಸಸಿ ಆಗೋದಿಲ್ಲ. ಇದಕ್ಕೆ ಅಷ್ಟು ಕಾಯ ಅವಶ್ಯಕತೆ ಇಲ್ಲ ಇದಕ್ಕೆ. ಸ್ವಲ್ಪ ಹಕ್ಕಿ ಕಾಟ ಸ್ವಲ್ಪ ನೋಡ್ಕೊಳ್ಬೇಕು. ಹಕ್ಕಿಯನ್ನು ತಗೊಳ್ಕೊಂಡು ಒಳ್ಳೆಯದು. ಇದು ಪ್ರಾಫಿಟಬಲ್. ಪ್ರಕೃತಿ ನಮಗೆ ವಿಕೋಪವಾಗದೇ ಇದ್ದರೆ ನಮಗೆ ಇದು ಫುಲ್ ಪ್ರಾಫಿಟಬಲ್. ಓಕೆ.